ಸ್ನೇಹಿತರೆ ನೋಡಿ, ನಾವು ಹೌ ಟು ಜನ್ರೇಟ್ ಪ್ಯಾಸಿವ್ ಇನ್ಕಮ್. ನೋಡಿ ಸ್ನೇಹಿತರೆ, ನಾವು ಈಗಿನ ಕಾಲದಲ್ಲಿ ಒಂದು 9 to 5 ಜಾಬ್ ಮಾಡಿ ಒಂದೇ ಉದ್ಯೋಗಕ್ಕೆ ಹೋಗಿ ನಾವು ದುಡಿಯೋದಕ್ಕೆ ಆಗಲ್ಲ. ಅದಕ್ಕೆ ಸ್ನೇಹಿತರೆ, ನಾವು ಪ್ಯಾಸಿವ್ ಇನ್ಕಮನ್ನು ನಾವು ಜನ್ರೇಟ್ ಮಾಡಬೇಕಾಗುತ್ತೆ. ಅದು ನಮಗೆ ಇವತ್ತಲ್ಲ, ಮುಂದೆ ಲಾಂಗ್ ಟರ್ಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಮೊದಲನೇದಾಗಿ ಹೇಗೆ ನಾವು ಪ್ಯಾಸಿವ್ ಇನ್ಕಮನ್ನು ಜನ್ರೇಟ್ ಮಾಡೋದು. ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇದರಿಂದ ನಮಗೆ ಇನ್ನೂ ಹೆಚ್ಚು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಒಂದು ಸಪೋರ್ಟ್ ತುಂಬ ಬೇಕಾಗಿರುತ್ತೆ. ಸ್ನೇಹಿತರೆ, ಹೇಗೆ ನಾವು ಪ್ಯಾಸಿವ್ ಇನ್ಕಮನ್ನು ಜನ್ರೇಟ್ ಮಾಡಬೇಕು ನೋಡಿ ಸ್ನೇಹಿತರೆ. ನಾವು ಪ್ಯಾಸಿವ್ ಇನ್ಕಮ್ ಹೇಗೆ ಜನ್ರೇಟ್ ಮಾಡಬೇಕು? ಸಪೋಸ್ ಯಾವುದಾದ್ರು ಒಂದು ವಿಷಯ ಬಗ್ಗೆ ತಿಳ್ಕೋಬೇಕು. ಮೊದಲು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ತಿಳ್ಕೊಳೋಕ್ಕೆ ನಮಗೆ ಪೂರ್ತಿ ಆಗಲ್ಲ, ನಮಗೆ ಟೈಮ್ ಇಲ್ಲ. ಹಾಗಾಗಿ ನಾವು ಸ್ಟಾಕ್ನ ಡೈರೆಕ್ಟ್ ಹೂಡಿಕೆ ಮಾಡ್ಕೊಳಕ್ಕಾಗಲ್ಲ. ಆದ್ದರಿಂದ ಮೊದಲನಾಗಿ ಮ್ಯೂಚುವಲ್ ಫಂಡ್ಸನ್ನು ನಾವು ತಗೋಬೇಕು. ಮ್ಯೂಚುವಲ್ ಫಂಡ್ಸ್ ಅಂದರೆ ನಮ್ಮ ಆದಾಯ ಎಷ್ಟು, ದಿನಕ್ಕೆ ನಾವು ಎಷ್ಟು ಮ್ಯೂಚುವಲ್ ಫಂಡಲ್ಲಿ ಏನಂತಂದರೆ ಒಂದು ತಿಂಗಳಿಗೆ 500ರಿಂದ ಎಷ್ಟು ಬೇಕಾದರೂ ಉಳಿಸ್ಬೋದು. ಅದೇ ರೀತಿ ತಿಂಗಳಿಗೆ ಒಂದು 3,000 ಖರ್ಚು ಮಾಡ್ತೀವಲ್ಲ, ಆ ದುಡ್ಡನ್ನು ನಾವು ತಿಂಗಳ ಬಿಟ್ಕೊತ ಹೋದರೆ ಅದು ಲಾಂಗ್ ಟರ್ಮಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ. ಸಪೋಸ್ ನೀವು 15 ವರ್ಷ ಬಿಟ್ಟರೆ ಅಂದರೆ 3 ವರ್ಷ ಇಷ್ಟ ಆದರೆ ಒಂದು 15 ವರ್ಷಕ್ಕೆ ನಿಮಗೆ ಲಂಸಮ್ ಅಮೌಂಟು ತುಂಬ ಸಿಗುತ್ತೆ. ಅದೇನಂದರೆ ಅಲ್ಲಿ ಮ್ಯೂಚುವಲ್ ಫಂಡಲ್ಲಿ ವರ್ಷಕ್ಕಿಷ್ಟು ಇಂಟ್ರೆಸ್ಟು ಪ್ಲಸ್ ಕಾಂಪೌಂಡಿಂಗು ಇದೆಲ್ಲ ಜನ್ರೇಟ್ ಆಗಿ ನಮ್ಮ ಕೈಗೆ ಸಿಗುವ ಆದಾಯ ತುಂಬ ಹೆಚ್ಚಾಗುತ್ತೆ. ಮ್ಯೂಚುವಲ್ ಫಂಡ್ಸು ಅಥವಾ ಸ್ಟಾಕ್ ಮಾರ್ಕೆಟ್ ಒಂದನೇದು. ಎರಡನೇದು, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ರೈಟಿಂಗ್, ಬ್ಲಾಗ್ ರೈಟಿಂಗ್. ನೋಡಿ, ಬ್ಲಾಗ್ ರೈಟಿಂಗ್ ಮಾಡೋದು ತುಂಬ ಈಸಿ. ಇವಾಗ ಅನೇಕ ಸಾಫ್ಟ್ವೇರ್ ಟೂಲ್ಗಳು ಬಂದಿವೆ, ChatGPT ಎಲ್ಲ ಬಂದಿವೆ. ಇದೆಲ್ಲ ಪ್ರಯೋಜನಗಳನ್ನು ಪಡ್ಕೊಂಡು ಒಂದು ಕಂಟೆಂಟನ್ನು ರೈಟ್ ಮಾಡಿ ಇವಾಗ ಅದಕ್ಕಾಗಿ ವೆಬ್ಸೈಟ್ಗಳು ಬಂದಿವೆ. ಅದಕ್ಕೆ ನಾವು ಕೊಟ್ಟರೆ ಅದರಿಂದ ನಮಗೆ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಆಗುತ್ತೆ. 3, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆರ್ಟ್ಸ್. ಇದನ್ನು ನಾವು ನಮ್ಮದೇ ಆದ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ ಅದರಿಂದ ನಾವು ಇದನ್ನು ಹಣ ಸಂಪಾದನೆಯನ್ನು ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲನ್ನು ನಾವು ಕ್ರಿಯೇಟ್ ಮಾಡಿಕೊಂಡು ಆ ಯೂಟ್ಯೂಬ್ ಚಾನಲ್ ಮುಖಾಂತರ ಹಣ ಸಂಪಾದನೆಯನ್ನು ಮಾಡ್ಕೋಬೋದು. ಐದನೇದಾಗಿ ಸ್ನೇಹಿತರೆ, ನಮಗೆ ಎಜುಕೇಷನ್, ಟೀಚಿಂಗ್. ನಮ್ಮ ಬಿಡುವಿನ ನಮಗೆ ತುಂಬ ಟೈಮ್ ಇದೆ ಅಂದರೆ ನಾವು 1-2 ಅವರ್ ಏನಾದರೂ ಯಾರಿಗ ಮಕ್ಕಳಿಗೆ ಏನಾದರೂ ಹೇಳ್ಕೊಡೋದ್ರಿಂದ ನಾವು ಕಲಿತದ್ದನ್ನು ಅವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು, ಅದರಿಂದನೂ ಕೂಡ ನಾವು ಹಣ ಸಂಪಾದನೆ ಮಾಡ್ಬೋದು. 6ನೇದಾಗಿ ಸ್ನೇಹಿತರೆ ನೋಡಿ, ಟೀಚಿಂಗ್. ಸಣ್ಣದಾಗಿ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಯಾರು ಮಾಡ್ತಾಯಿದ್ರೆ ಅವ್ರ ಜೊತೆಗೆ ಕೈ ಜೋಡಿಸಿ ಅಂದರೆ ಅವರಿಗೆ ಏನೋ ಒಂದು ಸ್ವಲ್ಪ ನೆರವಾಗುವಂಥದ್ದು ಇರ್ಬೋದು. ಸ್ವಲ್ಪ ಅವ್ರಿಂದ ನೋಡಪ್ಪ, ನಾನು ಇಷ್ಟು ಕೊಡ್ತೀನಿ, ನನಗೆ ಇಷ್ಟು ಏನಾದ್ರು ಪ್ರಾಫಿಟ್ ಕೊಡ್ತೀಯ ಅಂತ ಈ ಥರ ಯೋಚನೆ ಮಾಡಿ ಅದರಿಂದ ನಾವು ಒಂದು ಗ್ರೋತ್ ಆಗಬೇಕು. ನೋಡಿ ಸ್ನೇಹಿತರೆ, ನಾವು ಏನೇ ಮಾಡಬೇಕು ಅಂದರೂ ನಮ್ಮ ಯೋಚನೆಗಳು ಬರ್ತವೆ, ನೂರಾರು ಯೋಚನೆಗಳು ಬರ್ತವೆ. ಆದರೆ ನಾವು ಒಂದು ವಿಷಯವನ್ನು ಕರೆಕ್ಟಾಗಿ ತಿಳ್ಕೊಂಡು, ಒಂದು ವಿಷಯದಲ್ಲಿ ಒಂದು ಪರಿಣತಿಯನ್ನು ಪಡ್ಕೊಂಡು, ಒಂದು ವಿಷಯವನ್ನು ಆದಮೇಲೆ ಅದನ್ನು ನಾವು ಹೇಗೆ ಗ್ರೋತ್ ಮಾಡಬೇಕು. ಸಪೋಸ್ ಟೀಚಿಂಗ್ ಏನು ಮಾಡಬೇಕು ಅಂದರೆ ಮೊದಲು ನಾವು ತಿಳ್ಕೊಂಡು 4 ಜನಕ್ಕೆ ಹೇಳ್ಕೊಡೋದು. 4, 8, 16, 16 32, 40 ಈ ಥರ ಇನ್ಕ್ರೀಸ್ ಆಗ್ತಾ ನಮ್ಮದು ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಖಂಡಿತ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.